KGF ರಾತ್ರಿ ತೋರಿಸ್ತಾನಂತೆ, ರಾತ್ರಿನೂ ವಿಡಿಯೋ ಮಾಡೋಣ. ಹೈಟ್ ಮಾಡಿದ್ರೆ ಇನ್ನೂ ಅಳ್ಳಾಡುತ್ತೆ. ಫುಲ್ ಅಳ್ಳಾಡ್ಲಿ, ಶೇಕ್ ಆಗ್ಲಿ. ಯಾರು ಹತ್ರ ಗೊತ್ತಿಲ್ಲ. ಮನದಾಳದ ಮಾತನ್ನ ಕೇಳೋಣ. ಕದ್ದು ತಿನ್ನೋದ್ರಲ್ಲಿರೋ ಮಜಾ ಬೇರೆದ್ರಲ್ಲಿಲ್ಲ. ನಮಸ್ಕಾರ ಗುರು, ನಾನು ನಿಮ್ಮ ಮಂಜನ್, ನೀವು ನೋಡ್ತಿದ್ದೀರಾ ಸ್ಕೈ ವ್ಲಾಗ್ಸ್. ಇವಾಗ ನಾವು ಇಷ್ಟೊತ್ತಲ್ಲಿ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗೆ ಹೋಗ್ತೀನಿ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೋದು. ಎಲ್ಲಿಗೆ ಅಂದರೆ ಟ್ರಿಪ್ಪು ಕ್ಯಾನ್ಸಲ್ ಆಗಿತ್ತು ಆವಾಗಲೇ. ಅದೇ ಬೇಜಾರಲ್ಲಿ ನಾವೆಲ್ಲ ಮಧ್ಯರಾತ್ರಿಯಲ್ಲಿ ಊರು ಬಿಡ್ತಿದ್ದೀವಿ. ಇವಾಗ ನಾವು ಇಲ್ಲಿ ಪೂಜೆ ಮಾಡ್ತವ್ರೆ, ತೋರಿಸ್ತೀನಿ ರೀ. ಊರು ಬಿಡೋ ಪ್ರೋಗ್ರಾಮ್ ಎಲ್ಲ ಹಾಂ ಎಲ್ಲ ದೇವ್ರು ನಿಲ್ಸ್ಕೊಡಿ. ಇವಾಗ ಮಧ್ಯರಾತ್ರಿ 12:30 ಆಗೈತೆ. ಟೀ ಕುಡಿತವ್ರೆ, ನಮಗೂ ಟೀ ಕುಡಿಸ್ತವ್ರೆ. ಕಾಫಿ ಟೀ ಕುಡಿಯಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ್? 12:30 ಆಗೈತೆ. ಇಲ್ಲಿಗೆ ಬಂದ್ಬಿಟ್ಟು ಎಲ್ಲಿಗೆ ಹೋಗೋಣ ಅಂತ ಡಿಸ್ಕಸ್ ಮಾಡ್ತವ್ರೆ. ಇದು ಆಕ್ಚುಲಿ ಚೆನ್ನಾಗಿ ಹಣ ಬಂದ. ಇಲ್ಲ ಇಲ್ಲ, ಹೇಳು. ಫೈನಲಿ ಟ್ರಿಪ್ ಹೋಗ್ತಾ ಇದೀವಿ ಅಷ್ಟೇ. ಫೈನಲಿ ಟ್ರಿಪ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಬರೀ ಡೌಗಳು ನಿಂತು ಹಲೋ ಗಾಯ್ಸ್. One eternity later. ನೋಡಿ 390 ರೂಪಾಯಿ ಆಯ್ತು ಎಂಟ್ರಿ ಫೀಸು. ಹಿಂಗ್ ಹೋಗ್ತಾ ಇದೀವಿ, ಎಲ್ಲ ಹಿಂಗ್ ಹೋಗ್ತಾ ಇದಾರೆ. ಅಲ್ಲಿಂದ ಇಟ್ಟು ಕಪಲ್ಸ್ ಬರ್ತಾ ಇದಾರೆ, ಕಾಣ್ತವ್ರೆ ನೋಡಿ. ಅವರು ಕಪಲ್ಸ್ ಬರ್ತಾ ಇದಾರೆ, ಇವರೆಲ್ಲ ಫೋಟೋ ತೆಗಿತಾರೆ. ಎಲ್ಲಾರು ತಲೆ ಮೇಲೆ 40 ರೂಪಾಯಿ ಗ್ಲಾಸ್ ಹಾಕ್ತಿದ್ದಾರೆ. ಇವ್ರಿಬ್ರು ನಾವು ಜಿಗ್ರಿ ದೋಸ್ತಿದ್ವಿ ಅನ್ನೋ ತರ ಇವ್ರಿಬ್ರು ಆಡ್ತಾ ಇದಾರೆ. ಇವನೊಂದು ಪೂರ್ತಿ ಕುಡ್ಬಿಟ್ಟವನೆ. ಅವಾಗಿಂದ ನೈಟ್ ತೋರಿಸ್ತೀವಿ ಅಂತ ಅದೇನ್ ತೋರಿಸ್ತಾರ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. KGF ಇಲ್ಲಿ ಬಾರು ಒಂದ್ಸರಿ ಹೇಳು, ಮಾತಾಡು. ಹೋಗ್ ಕೇಳೋದೆ ನೈಟ್ ತೋರಿಸ್ತೀಯ ಅಂತ. KGF ಇಲ್ಲಿ ನೋಡ, ಇಲ್ಲಿ KGF ನೈಟ್ ಏನ್ ತೋರಿಸ್ತೀಯ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇವಾಗ ಎಲ್ಲಿಗೆ ಬಂದಿದ್ದೀವಿ? ಸೂರ್ಮನೆ ಫಾಲ್ಸ್. ಮನೆ ಯಾರು ನೋಡಿದ್ರೆ ಸೂರ್ಯನ ಮನೆ ಫಾಲ್ಸ್ ಅಂತ ಒಂದು ದಾರಿ ಕೇಳ್ಕೊಂಡೆ. ಬೇರೆ ತಪ್ಪಿಸಿ ಎಲ್ಲೆಲ್ಲ ಕರ್ಕೊಂಡು ಹೋಯ್ತಾರೆ. ಅಲ್ಲ, ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ 5 ಕಿಲೋಮೀಟರ್ ಇರೋದ್ನ 15 ಕಿಲೋಮೀಟರ್ ಮಾಡ್ತಾನೆ ಇವನು. ಚಂದ್ರನ್ ಮನೆ ಫಾಲ್ಸ್ ಎಲ್ಲೂ ಇಲ್ವಾ? ಅವ್ನ್ ರಾತ್ರಿ ನೋಡತ್ತೆ ಚಂದ್ರನ್ ಮನೆ ಫಾಲ್ಸ್. KGF ರಾತ್ರಿ ತೋರಿಸ್ತಾನಂತೆ, ರಾತ್ರಿನೂ ವಿಡಿಯೋ ಮಾಡೋಣ. ಅದೇನ್ ತೋರಿಸ್ತಾನೆ? ನಾವೇನು ಕಿತ್ತಾಡ್ಕೊಂಡು ಜೀಪ್ ತಗೋಬಾರ್ದು. 650 ರೂಪಾಯಿ ಅಷ್ಟೇ. ಸರಿ ಆಯ್ತು, ನಡ್ಕೊ ಹೋಗೋಣ ಹಂಗಾರೆ. 650 ಅಷ್ಟೇ ಮಗ. ಐ ಸಾ ಒಂದು ಪ್ರಾಣಿ. ಒಂಟಕ್ಕೆ ಕಾಫಿ ಬೀಜ ಕಿತ್ಕೊತಾಳಂತೆ. ಏನು ತಾತನ ಮನೆ ಏನು ಕೊತ್ತಂಬರಿ ಸೊಪ್ಪು ಕಿತ್ಕೊಬಿಡಕ್ಕೆ ಕಾಫಿ ಬೀಜದ. ಏನ್ ಬಿಸಿಲೈತೆ, ನೆಳ್ಳಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಇಲ್ಲಿ ಹಂಗಂದ್ರೆ ಇಲ್ಲಿ ನಡ್ಕೊ ಹೋಗಕ್ಕೆ ಚೆನ್ನಾಗಿದೆ ಬ್ರೋ. ಬಟ್ ಇಲ್ಲಿ ನೋಡು, ಇವಾಗ ನೋಡು, ಅಷ್ಟ್ ನೀಟಾಗಿ ಕಾಣಲ್ಲ. ನಾವು ಹಿಂಗ್ ಹಿಡ್ಕೊ, ಉಲ್ಟಾ ನಡ್ಕೊ ಹೋಗ್ಬೇಕಪ್ಪ ನಾವು. ಅಷ್ಟೇ ನೋಡು, ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಹಿಂಗ್ ಹಿಡ್ಕೊಂಡು ಐನ್ಸ್ಟೈನ್ ಬಿಟ್ರೆ ನೆಕ್ಸ್ಟ್ ನೀನೇ ಕಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಿಜ ಐನ್ಸ್ಟೈನ್ ಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಇಲ್ಲ ಮೈಂಡ್ ಬ್ಲೋಯಿಂಗ್ ಥಿಂಗ್ಸ್ ನ ಹೇಳಿದ್ ನೀನು. ನಾನೇ ಇಷ್ಟ ದಿನ ಇಲ್ಲಿದ್ದೆ, ಈಗಲೂ ಇಲ್ಲೇ ಇದ್ದೀನಿ. ಮುಂದೆ ಎಲ್ಲ ಹೋಗ್ತೀಯಾ? ಇಲ್ಲೇ ಇದ್ದೀನಿ. ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ ನನಗೆ ಫುಲ್ಲು ಒಂಥರ ನಾರ್ಮಲ್ ಫಾಲ್ಸ್. ನಾನು ಸ್ಮಾಲ್ ಫಾಲ್ಸ್ ಹಂಗಂದ್ರೆ ಎಲ್ಲಿ ಗೊತ್ತಾ? ನೋಡು, ಇಲ್ಲೇ ಒಂದು ಫಾಲ್ಸ್ ಸ್ಟಾರ್ಟ್ ಆಯ್ತು.
ತೋರ್ಸೋರಿಗೆ ಇದೇ ಫಾಲ್ಸ್ ವಾಟರ್ ಫಾಲ್ಸ್ ನಮ್ KGF ನೈಟ್ ತೋರಿಸ್ತೀವಲ್ಲ ಅದೇ ಇರ್ಬೇಕು. ನೀರ್ ಖಾಲಿ ಆಗ್ಬಿಟ್ಟಿದೆ. ನೈಟ್ ಇದನ್ನೇ ನೀನ್ ತೋರ್ಸೋದು. ಏನಪ್ಪ ಆದ್ರೂ ಅಲ್ಲಿ ಜಲಪಾತಕ್ಕೆ ದಾರಿ ಈ ಕಡೆ ಸೈಡ್ ಹಾಕವ್ರೆ. ಪ್ರಪಾತಕ್ಕೆ ಅಲ್ಲ ಕಣಪ್ಪ, ಜಲಪಾತಕ್ಕೆ ನಡೀರಪ್ಪ. ಓ ತಕ್ಕಳ್ದಾನೆ ಬದುಕಿದಾಳೆ, ತಕೊಂಡ್ರೆ ಹೋಗ್ಬಿಡ್ತಾಳೆ. ಅದು ಎಷ್ಟು ಮಾತ್ರ ತಂದಿದ್ದಾಳೆ ಅಂದ್ರೆ ಅಷ್ಟು ಮಾತ್ರ ಲೆಕ್ಕನೇ ಸಿಗಲ್ಲ, ಕೌಂಟೇ ಸಿಗಲ್ಲ. ಅಯ್ಯಪ್ಪ ನಾನು ಇಷ್ಟೊಂದು ದರಿ ತಂದಿದ್ದಾಳೆ ಅನ್ಕೊಂಡು ನೋಡಿದ್ರೆ 3 ಟ್ಯಾಬ್ಲೆಟ್, ಒಂದು ತಲೆನೋದು, ಒಂದು ಜರದ್ದು, ಇನ್ನೊಂದು ಯಾವ್ದೋ ಗೊತ್ತಿಲ್ಲ, ವಾಮಿಟ್ ಏನಂತೆ 3 ಮಾತ್ರೆ ತಂದ್ಬಿಟ್ಟು ನಾನು ಇಷ್ಟೊಂದು ದರಿ ಮಾತ್ರ ತಂದಿದ್ದೀನಿ. ನಾನು ಅನ್ಕೊಂಡಿದ್ದೆ ಏನಂತ ಗೊತ್ತಾ, ನಾನು ಹುಷಾರ್ ತಪ್ಪಲ್ಲ, ಯಾಕಂದ್ರೆ ಅಪರೂಪಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಜಾಲಿ ಅಂತ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಇವಾಗ ನಾವು ಎನರ್ಜಿ ಅಲ್ಲ, ಬಟ್ ಅದೆಲ್ಲ ಸುಳ್ಳು. ಇದು ಯಾಕೋ ಸೆಲ್ಫಿ ಸ್ಟಿಕ್ ತುಂಬಾ ಅಳ್ಳಾಡ್ತಿದೆ. ಅದನ್ನ ಸ್ವಲ್ಪ ದೂರ ಮಾಡಿ ಹೈಟ್ ಮಾಡಿದ್ರೆ ಇನ್ನೂ ಅಳ್ಳಾಡುತ್ತೆ. ಫುಲ್ ಅಲ್ಲಾಡ್ಲಿ, ಶೇಕ್ ಆಗ್ಲಿ. ಅವ್ರುಗಳು ಏನೋ ಇನ್ನೂ ನಿಧಾನಕ್ಕೆ ಹಂಗೋದ್ರ ಹೆಂಗೋ ಹೋಗಿಲ್ಲ, ಇಲ್ಲೇ ಬರ್ತಾರೆ. ನಡ್ರೋ ಫಸ್ಟ್ ನಾವು ಫಾಲ್ಸ್ ನ ಹೆಂಗೈತೆ ನೋಡೋಣ. ಎಕ್ಸ್ಪ್ಲೇನ್ ಮಾಡೋದು ನೋಡಿ. ಈಗ ಏನು ಎಕ್ಸ್ಪ್ಲೇನ್ ಮಾಡೋಣ. ಎಕ್ಸ್ಪ್ಲೋರ್ ಮಾಡೋಣ. ಸ್ಟೋರೇಜ್ ಇಲ್ಲ, ಅದರಿಂದ ಈಗ ಸಾಕು ವಿಡಿಯೋ ಅಲ್ಲಿಗೆ ಹೋದ್ಮೇಲೆ ನೋಡೋರಂತೆ. ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಳ್ಳವೇ. Sunlight let come, rain let it come. Forest mountain, I go roaming. ಫಾಲ್ಸ್ ನೋಡೋಕ್ಕೋಸ್ಕರ ಇಂಥ ಜಾಗದಲ್ಲಿ ಬರ್ತಿದ್ದೀವಿ ನೋಡಿ. ಬಟ್ ಚೆನ್ನಾಗಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಫಾಲ್ಸ್ ನೋಡೋದು. ಹಾಯ್ ಫ್ರೆಂಡ್ಸ್, ಹೆಂಗಿದೆ ಮಗ? ಸೂಪರ್ ಪ್ಲೇಸ್ ಮಾತ್ರ ಅಲ್ಟಿ. ಏನ್ ಜೈಸ ಏನ್ ಮಾಡ್ತಿದ್ದೆ? ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಓವರ್ ಡೌ ಮಾಡ್ತಾರೆ. ಬರೀ ಡೌಗಳು. ಕವಿತಾ ಅವರೇ, ಇಷ್ಟು ಎಫರ್ಟ್ ಹಾಕೊಂಡು ಇಲ್ಲಿ ಗಂಟ ಬರ್ತಿದ್ದೀರಾ, ಏನ್ ಅನ್ನಿಸ್ತೈತೆ ನಿಮ್ಗೆ? ಎಫರ್ಟಿಗೆ ವ್ಯಾಲ್ಯೂ ಇದೆ, ಯಾಕೆಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ ಆಲ್ರೆಡಿ. ಸೊ ಅದು ಸ್ಟ್ರೆಂತ್ ಇಂದಾನೇ ಇವಾಗ ನಾನು ಇಷ್ಟು ಚೆನ್ನಾಗಿರೋದು. ನಮ್ಮ ಶೇಷ ಏನಕ್ಕೋ ಇತ್ತೀಚೆಗೆ ಹೂಗಳನ್ನ ಹಿಡ್ಕೊ ಓಡಾಡ್ತಿದ್ದಾನೆ, ನನ್ಗೆ ಅರ್ಥ ಆಯ್ತಿಲ್ಲ. ಏನೋ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತೀನಿ. ಏನು ಮಿಸ್ಟೇಕ್ ಇಲ್ಲ, ಅವ್ನಿಗೆ ಯಾರ ಮೇಲಾದ್ರೂ ಫ್ರೆಶ್ ಆಗಿರುತ್ತೆ. ಇಲ್ಲಿ ಅನನ್ಯ ನನ್ನ ಕೈಲಿ ಆಗಲ್ಲ ಅಲ್ಲಿಂದ ಬರೋದು, ಅದಕ್ಕೆ ನಾನು ಇಲ್ಲಿಂದಾನೇ ಬರ್ತೀನಿ. ಇಲ್ಲ ಗೈಸ್, ಹಂಗೇನಿಲ್ಲ. ನಾವು ಹಾರ್ಡ್ ವರ್ಕರ್ ಅಲ್ಲ, ಸ್ಮಾರ್ಟ್ ವರ್ಕರ್. ವಾವ್, ಫುಲ್ಲು ಸೌಂಡ್ಗೆನೆ ಫಿದಾ. ಈಯಪ್ಪ ಹೆಂಗೈತೆ ನೋಡ್ಬೋದು ಇಲ್ಲಿ ಮೆಟ್ಲು. ತುಂಬ ಜನ ಅವರ, ಎಷ್ಟು ಜನ ಇದ್ರೆ ನಮಗೇನು, ನಾವು ಮಾಡೋದು ಮಾಡ್ತಿರ್ತೀವಿ. ಲಾಸ್ಟ್ ಬಂದು ರೀಚ್ ಆದೋ. ಮಗ, ಇದ್ರ ಬಗ್ಗೆ ನೀನು ಅನಿಸಿಕೆ? ತುಂಬ ಚೆನ್ನಾಗಿದೆ, ಹೇಳ್ತಲ್ವಾ. ಇದನ್ನ ಕಂಡಿಡಿದ ಮಹಾನ್ ಭಾವನ್ಗೆ ಅವಾರ್ಡ್ ಕೊಟ್ಟರು ಸಾಲಲ್ಲ. ಟ್ರೆಕ್ಕಿಂಗು ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಇದ್ರೂ ಮಾತ್ರ ವ್ಯೂ ಮಾತ್ರ ಅದ್ದೂರಿಯಾಗಿ ಸಿಗುತ್ತೆ. ನೀವು ವಿಸಿಟ್ ಮಾಡಿ, ಹೊರನಾಡು ಸೈಡ್ ಏನಾದ್ರು ಬಂದಾಗ ಇಲ್ಲಿ ಬಂದು ಖಂಡಿತ ವಿಸಿಟ್ ಮಾಡಿ. ಒಳ್ಳೆ ಪ್ಲೇಸು, ಡಿಸಪಾಯಿಂಟ್ಮೆಂಟ್ ಅಂತೂ ಆಗಲ್ಲ. ಅದು ಮಾನ್ಸೂನ್ ಸೀಸನಲ್ಲೇ ಬನ್ನಿ, ಸಮ್ಮರ್ ಸೀಸನಲ್ಲಿ ಬಂದು ನೀರಿಲ್ಲ ಅನ್ಬೇಡಿ ಆಮೇಲೆ. ಹೌದು, ಸಮ್ಮರಲ್ಲಿ ಬಂದರೆ ನೀರು ಕಮ್ಮಿ ಇರುತ್ತೆ. ಪಾತ್ ತೋರಿಸ್ತೀನಿ. ಒಂದು ವಾವ್, ಏನ್ ಸೈಕಾಗೈತೆ. ನೀರಿನ ಜಾಸ್ತಿ ಬರಬೇಕಿತ್ತು, ಇನ್ನೂ ಮಳೆ ಜಾಸ್ತಿ ಊದಿದ್ರೆ ನೀರು ಇನ್ನ. ಬಟ್ ಓಕೆ, ನಾಟ್ ಡಿಸಪಾಯಿಂಟೆಡ್. ಹಾಂ, ನನ್ನ ಗ್ಯಾಂಗ್ ಎಲ್ಲ ಬರ್ತಾ ಇದೆ. ಕುಡಿತವ್ರೆ, ಫುಲ್ಲು ಸೈಕ್ ಐತೆ ಗುರು. ಫಾಲ್ಸು ನೀರೊಳಗೆ ನಡ್ಕೊ ಹೋಯ್ತಿದ್ರೆ ಎಷ್ಟು ಕೋಲ್ಡ್ ಐತೆ ಅಂದರೆ ಫುಲ್ಲು ತಣ್ಣಗಾಗುತ್ತೆ. ಅದು ಬೆಂಕಿ ಏನು ಸೈಕ್ ಆಗೈತೆ ಫಾಲ್ಸು ನೋಡಿ. ಹಿಂಗೆ ಐತೆ ಮಾತ್ರ.
ಕೋಲ್ಡ್ ಐತೆ ನೋಡಿ, ನಿಂತ್ಕೊಳಕ್ ಐತೆಲ್ಲ ಕೊಡ್ತೈತೆ ಕಾಲು. ಆದ್ರೂ ಮೊದ್ಲೇ ಚಳಿಲಿ ನಡಕ್ತಿದೀನಿ. ಇದು ನಮ್ಮ ಹುಡುಗಿ ಗೊತ್ತು. ಪ್ಲೀಸ್ ಅಯ್ಯೋ ವೆಡಿಯೂಟ್ ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಎಲ್ಲಾದ್ರೂ ನಮ್ಮ ಹುಡುಗಿ ಬಂದು ಹೂವು ಕಲೆಕ್ಟ್ ಮಾಡಿ ಸಿಕ್ಕಿದ್ರೆ ಅಲ್ಲ ಈ ವಿಡಿಯೋ ಸ್ಟೇಷನ್ ಹುಡುಗಿ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ 100 ವರ್ಷ ಆದ್ರೂ ಇಟ್ಕೊಂಡಿರ್ತಾನೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಹಂಗ್ ನೆಗಿದ್ರೆ ಇನ್ನೇನಾಯ್ತದೆ? ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ ಇವಾಗ ಸೂರ್ಬದೆ ಫಾಲ್ಸ್ ಈಗ ಎಂಜಾಯ್ ಮುಗೀತು. ಇವಾಗ ವಾಪಸ್ ಟಿ ಹತ್ರಕ್ಕೆ ಹೋಗ್ತಿದೀವಿ. ನೆಕ್ಸ್ಟ್ ಪ್ಲಾನ್ ಶೃಂಗೇರಿ ಬೇಡ ಅಂತ ಸ್ವಲ್ಪ ಜನ ಅಂತವ್ರೆ. ಜೋಗ್ ಫಾಲ್ಸ್ಗೆ ಹೋಗೋದ ಈಗ. ಕಾಣಿಸ್ತಿಲ್ಲ, ನೀನು ಹಂಗೆ ಇಟ್ಕೋ. ಇವಾಗ ಜೋಗ್ ಫಾಲ್ಸ್ಗೆ ಹೋಗ್ತಿದೀವಿ. ಬನ್ನಿ ಜೋಗ್ ಫಾಲ್ಸ್ಗೆ ಹೋಗಿ ಅಲ್ಲೇ ಎಂಜಾಯ್ ಮಾಡೋದ, ಚಿಲ್ ಆಗಿರೋದ. ಮಲದಾಳದ ಮಾತನ್ನ ಕೇಳೋಣ. ಹೇಳಮ್ಮ. ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತೊಂದು ದಿನ ಅಂತೂ. ನೆಕ್ಸ್ಟು ಯಾವ ಪ್ಲೇಸ್ ಅಂತ ಡಿಸೈಡ್ ಆಗಿಲ್ಲ, ನೋಡೋಣ. ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ, ಸಿಗ್ತೀವಿ ಆಮೇಲೆ. ಗೈಸ್ ಅವರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಕೀರ್ತಿ ಒಬ್ಳೆ ಇಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ ನೋಡಿ ಗೈಸ್. ಕೀರ್ತಿ ಸೇ ಹಾಯ್. ಗಾಯ್ಸ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಬ್ರೋ, ಸೂಪರ್. ನಿಂಗೆ ಹೆಂಗ ಅನಿಸ್ತು? ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಿಮ್ಮಿಬ್ರಿಗೆ ಏನಿಸ್ತು? ಪಾಪ ಫೋಟೋ ಬರ್ಲಿಲ್ಲ ಅಂತ ಹೇಳ್ತಾ ಅದಕ್ಕೆ ಬೇಜಾರಾಯ್ತು. ನೋಡಿ, ಇಲ್ಲಿ ವಿಡಿಯೋನು ಕೂಡ ನೀವು ಬರ್ತಾ ಇಲ್ಲ. ದಿಸ್ ಇಸ್ ನಾಟ್ ಮೈ ಪ್ರಾಬ್ಲಮ್, ಬಟ್ ಏನು ಮಾಡೋದಿಕ್ಕೆ ಆಗಲ್ಲ. ನೋಡ್ಕೊಂಡು ಎಂಜಾಯ್. ಇವನಲ್ಲ, ಇವನು ಹುಡುಗಿರ್ ನೋಡಲ್ಲ, ಹುಡುಗರ್ನೇ ನೋಡೋದು ಅವ್ನು ಜಾಸ್ತಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಕೀರ್ತಿ ಪ್ರೇಮಗ್ ಬಾರೆ. ಕೀರ್ತಿ ಪಾಪ ಯಾಕೋ ಫ್ರೇಮ್ಗೆ ಬರ್ತಾ ಇಲ್ಲ. ಬಾರೆ, ಲಾಗರ್ ಚೇಂಜ್ ಆಗಿರೋದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು, ತುಂಬಾ ಖುಷಿ ಆಯ್ತು ಬಂದಿದ್ದು. ಎಲ್ರ ಜೊತೆ ನಮ್ ಗ್ಯಾಂಗ್ ಅವ್ರ ಜೊತೆ ಬಂದಿದ್ದು ತುಂಬಾ ಖುಷಿ. ಹೆಂಗೈತೆ ಟ್ರೆಕ್ಕಿಂಗು? ಟ್ರೆಕ್ಕಿಂಗ್ ಆಯ್ತು. ಟ್ರೆಕ್ಕಿಂಗ್ ಅಂತಾರೆ, ಅದ್ರ 2 ಕಿಲೋಮೀಟರ್ ನಡ್ಕೊಂಡು ಹೋಗೋದ್ನ. ಇನ್ನೇನಂತಾರೆ? ಜಸ್ಟ್ ನೋಡ್ಕೊಂಡ್ ಬರಕ್ಕೆ ನಡ್ಕೊಂಡು ಹೋಗ್ತಿರೋದು, ಜೀಪಿಗೆ ದುಡ್ಡಿಲ್ಲ ಅಂತ. ಅದನ್ನೇ ಟ್ರೆಕ್ಕಿಂಗ್ ಅಂತಾರೆ ನಮ್ ಕಡೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಕಾಫಿ ಎಸ್ಟೇಟ್ಗೆ ಹೋಗೋದಾ? ಕಾಫಿ ಬೀಜ ಕತ್ಕೊಂಡ್ ಬರೋದಾ? ಬೇಡ ಇವೆಲ್ಲ ಮಾಡ್ತಾ ಇರ್ಬೇಕು. ಕದ್ದು ತಿನ್ನೋದ್ರಲ್ಲಿರೋ ಮಜಾ ಬೇರೆದ್ರಲ್ಲಿಲ್ಲ. ಸರಿ, ಸಾಧ್ಯ ಇಲ್ಲ ಈಗ. ಯಾಕೆ? ಆಗಲ್ಲ, ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ. ಕೊಡಚಾದ್ರಿ ಕೊಡಚಾದ್ರಿಗೆ ಪ್ಲಾನ್ ಮಾಡಿ 2,600 ರೂಪಾಯಿ ದುಡ್ಡು ಕೊಟ್ಬಿಟ್ಟಿದೀವಿ, ದುಡ್ಡೇ ಬರ್ಲಿಲ್ಲ. ಬಟ್ ನಮ್ ಪ್ಲಾನ್ ಟ್ರೆಕ್ಕಿಂಗ್ ಅಲ್ಲಿ ಏನ್ ಮೋಸ ಆಗ್ಲಿಲ್ಲ. ಒಳ್ಳೆ ಇಲ್ಲಿ ಆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಾ. ಬಟ್ ಇಲ್ಲಿ ಒಬ್ರು ಇದಾರೆ, ಅಲ್ಲಿ ಆ ಕಡೆ ಮೂಲೆಯಲ್ಲಿ ಕಾಣಿಸ್ತಿದ್ರಲ್ಲ, ಅವ್ರಿಗೆ ಟ್ರೆಕ್ಕಿಂಗ್ ಇಷ್ಟ ಇಲ್ಲ. ಏನಕ್ಕಂದ್ರೆ ಅವ್ರ ಕೈಲಿ ಮಾಡಕ್ ಆಗಲ್ಲ. ಸೊ ಎಮೋಷನ್ ಡೈಲಾಗ್ ಏನಂದ್ರೆ, ಗ್ರೂಪದ ಎಮೋಷನಲ್ ಡೈಲಾಗ್ ಏನ್ ಹೇಳ್ತಾರೆ ಅಂದ್ರೆ, ಬಂದ್ಬಿಟ್ಟು ಫ್ರೆಂಡ್ಸ್, ನಾನು ನಿಮ್ಗೆಲ್ಲ ಬೇಜಾರ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ನೀವ್ ಏನ್ ಡಿಸೈಡ್ ಮಾಡ್ತೀರೋ ಅದೇ ಅಂತಾರೆ. ಅದೇ ಈಗ ಟ್ರೆಕ್ ಕರ್ಕೊ ಬಂದ್ರೆ, ನಾನು ಹೇಳ್ದೆ ತಾನೇ ಟ್ರೆಕ್ ಆಗಲ್ಲ ಅಂತ, ಆದ್ರೂ ಕರ್ಕೊ ಬಂದ್ ನನ್ಗೆ ಅಲ್ಲಿ ಮಾತ್ರ ಫ್ರೆಂಡು. ಅದು ಇಲ್ಲಿ 2.5 ಕಿಲೋಮೀಟರ್ ಐತಿಲ್ಲ, ಅಲ್ಲಿ 16 ಕಿಲೋಮೀಟರ್ ಹೋಗಿದ್ದು.